ನೋಡಿದ್ಯಾ ಅಪ್ಪು? ನೀನು ಸಿಹಿ ಅಂತ ಕರ್ಕೊಂಬಂದಿರೋ ಹುಡುಗಿ 1% ಸಿಹಿ ಥರ ನಡ್ಕೋತಾ ಇಲ್ಲ. ಸಿಹಿಗೆ ಸ್ಕೂಲ್ ಅಂದರೆ ಪ್ರಾಣ. ಈ ಹುಡುಗಿ ಸ್ಕೂಲಿಂದ ಹೇಳ್ದೆ ಕೇಳ್ದೆ ಮನೆಗೆ ಓಡ್ ಬರ್ತಾಳೆ. ಸಿಹಿ ಚಿಕ್ಕವಳಾಗಿದ್ರು ನೀಟ್ ಆ್ಯಂಡ್ ಡಿಸಿಪ್ಲಿನ್ಡ್. ಆದರೆ ಇವಳು ಮನೆನೆಲ್ಲ ಅಧ್ವಾನ ಮಾಡಿಟ್ಟಿದ್ದಾಳೆ. ಅಪ್ಪು, ಸಿಹಿ ಯಾವುದನ್ನಾದ್ರೂ ಒಂದ್ಸಲ ಕಲಿತ್ಲು ಅಂತಂದರೆ ಅದನ್ನು ಯಾವುದೇ ಕಾರಣಕ್ಕೂ ಮರಿತಾ ಇರಲಿಲ್ಲ. ಆದರೆ ಈ ಹುಡುಗಿ ತಲೆಗೆ ಏನೂ ಹೋಗ್ತಾ ಇಲ್ವಲ್ಲೋ? ಚಿಕ್ಕಿ, ನನಗೆ ನಿಮ್ಮ ಈ ಆತಂಕ ಕಾಳಜಿ ಎಲ್ಲ ಅರ್ಥ ಆಗುತ್ತೆ. ಚೂರು ಟೈಮ್ ಕೊಡಿ ಚಿಕ್ಕಿ, ಎಲ್ಲ ಸರಿ ಮಾಡ್ತೀನಿ. ಅಪ್ಪು, ಸಿಹಿ ಬಂದಿರೋದು ನನಗೂ ಖುಷಿನೇ. ಆದರೆ ಬಂದಿರೋ ಹುಡುಗಿ ಸಿಹಿ ಅಲ್ಲ ಅಂತ ನನಗೆ ಪದೇ ಪದೇ ಆತಂಕ ಆಗ್ತಾನೇ ಇದೆ ಕಣೋ. ನನಗೆ ಇಷ್ಟು ಆತಂಕ ಆಗ್ತಿದೆ, ನಾಳೆ ಸೀತನ್ಗೇನಾದ್ರೂ ಅನುಮಾನ ಬಂದ್ರೆ? ಇಲ್ಲ ಚಿಕ್ಕಿ, ಇಲ್ಲಿ ಅನುಮಾನ ಬರೋಂಥದ್ದು ಏನೂ ಇಲ್ಲ. ಮನೆಗೆ ಬಂದಿರೋದು, ನಮ್ಮ ಜೊತೆ ಇರೋದು ನಮ್ಮ ಸಿಹಿನೇ. ಇಷ್ಟು ದಿನ ಬೇರೆ ಕಡೆ ಇದ್ಲಲ್ವಾ, ಈ ಮನೆಗೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಚಿಕ್ಕಿ. ಸತ್ಯ ಎಲ್ರಿಗೂ ಗೊತ್ತಾಗ್ಲಿ ಅಂತಾನೆ ನಾಳೆ ಎಲ್ರನ್ನೂ ಮನೇಲಿ ಸೇರಿಸ್ತಿರೋದು ರಾಮ. ಸಿಹಿ ಬದುಕಿಲ್ಲ ಅನ್ನೋ ವಿಷಯ ಸೀತಂಗೆ ನಾಳೆ ಗೊತ್ತಾಗೇ ಆಗುತ್ತೆ. ಅದನ್ನು ನಿನ್ನಿಂದ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಅಂಕಲ್, ಜಾಕಿ ಅಣ್ಣಂಗೆ ಫೋನ್ ಮಾಡಿಕೊಡಿ, ನಾನು ಅವ್ರ ಹತ್ರ ಮಾತಾಡಬೇಕು. ಸರಿ, ಮಾತಾ. ಸುಬ್ಬಿನ ನೋಡಿದ್ಮೇಲೆ ಏನೋ ಒಂಥರ ನೆಮ್ಮದಿ ಆಗೈತೆ ಅಲ್ವಾ? ಸುಬ್ಬಿಗೆ ಆ ಮನೇಲಿ ಯಾವ ಕಷ್ಟನೂ ಇಲ್ಲ, ಹ್ಯಾಪಿ ಆಗಿದ್ದಾಳೆ ಅವಳು. ಏಯ್, ಅಶೋಕ್ ಸರ್ ಕಾಲ್ ಮಾಡ್ತಿದ್ದಾರೆ. ಹಲೋ ಜಾಕಿ ಅಣ್ಣ, ಸುಬ್ಬಿ, ನೀವೆಲ್ಲರೂ ಇವತ್ತು ಬಂದಿದ್ದು ಖುಷಿ ಆಯ್ತು. ಆದ್ರೆ ನೀವು ಹಂಗೆ ಹೊರಟೋದ್ರಲ್ವಾ, ಬೇಜಾರು ಆಯ್ತು. ಸುಬ್ಬಿ, ಬೇಜಾರು ಮಾಡ್ಕೋಬೇಡ. ನಾವು ಸಿಕ್ಕಾಕೊಂಡಿದ್ರೆ ನಮ್ಗೆ, ರಾಮ್ ಸರ್ಗೆ, ನಿನ್ಗೆ ಎಲ್ರಿಗೂ ತೊಂದರೆ ಆಗ್ತಿತ್ತು. ಆದ್ರೆ ರಾಮ್ ಸರ್ ಹಂಗ ಆಗಕ್ ಬಿಟ್ಟಿಲ್ಲ. ಅವ್ರು ಎಷ್ಟು ಒಳ್ಳೆಯವರು. ಅವ್ರು ನಮ್ಮ ಹತ್ರ ಸಾರಿ ಕೇಳಿದ್ರು ಗೊತ್ತುಂಟಾ? ಯಾಕೆ? ನಿನ್ನ ನಮ್ಮನೆ ಕರ್ಕೊಂಡ್ ಬರ್ಲಕ್ ಆಗಿಲ್ಲ ಅಂತ. ಅಷ್ಟೇ ಅಲ್ಲ, ನಾವು ಹೋಟ್ಲು ಕರ್ಕೊಂಡೋಗಿ ಬೇಕಾಗಿದ್ದೆಲ್ಲ ತಿನ್ಸಿದ್ರು ಗೊತ್ತಾ? ಹೌದಾ? ಹೌದು. ಆಮೇಲೆ ಅವರು ನೀವು ಏನ್ ಬೇಕಾದ್ರೂ ತಿನ್ನಿ ಅಂತಂದ್ರು. ನಾವೊಂದು ಸಖತ್ತ ಬ್ಯಾಟಿಂಗ್ ಮಾಡಿದ್ವಿ. ಅದಾದ್ಮೇಲೆ ನಮ್ನ ಮನೆ ತನಕ ಬಿಟ್ರು ಗೊತ್ತಾ? ಎಂತದಾಗ್ಲಿ, ಒಳ್ಳೆ ಮನೆ ಸೇರ್ಕೊಂಡಿದ್ದೆ ಬಿಡು. ಲಕ್ ಅಂದ್ರೆ ನಿಂದು. ಎಷ್ಟೇ ಆಗಲಿ ಸುಬ್ಲಕ್ಷ್ಮಿ ಅಲ್ವಾ, ಅವಳು ಲಕ್ಕಿನೇ. ಸರಿ, ನಾನು ಇನ್ನೊಂದಿನ ಫೋನ್ ಮಾಡ್ತೀನಿ. ತಾತನ್ನು ಕೇಳ್ದೆ ಅಂತ ಹೇಳಿ. ಸರಿ ಸುಬ್ಬಿ. ಪುಟ, ನಾನು ಹಿಂಗೆ ಬರೆಯೋದಕ್ಕೆ ಹೇಳ್ಕೊಡ್ತೀನಿ, ಓಕೆನಾ? ಓಕೆ. ಸೊ ನೋಡಿಲಿ, ಟ್ಯಾಬ್ನ ಈ ಬಟನ್ ಇದೆಯಲ್ಲ, ಹೀಗೆ ಆನ್ ಮಾಡೋದು. ಝೀರೋ 1 0 2 0. ಇಲ್ಲಿ ಇವಾಗ ನಾನು ಆನ್ ಮಾಡ್ತೀನಿ. ಈಗ ನೀನು ಓಪನ್ ಮಾಡು. ಎಸ್, ಯಾ, ಪಾಸ್ವರ್ಡ್ ಹಾಕು. ಆಗೋಯ್ತು.
ನಿಮಗೆ ನೋಟ್ಸಲ್ಲಿ ನಿಮಗೆ ABCD ಹೇಳ್ಕೊಡ್ತೀನಿ. ಎಲ್ಲಿ ಇವಾಗ ಕರೆಕ್ಟ್. ಈಗ ನೆಕ್ಸ್ಟ್ ಲೆಟರ್. ಓಕೆ, ಈಗ B. One line like this. B for ball. ಎಲ್ಲಿ ಈಗ ನೀನು ಬರಿ. Yes. Correct. ಸೊ ಸಿಂಪಲ್ ಅಲ್ವಾ? ಈಸಿ ಇದೆ. ಈಗ ನೆಕ್ಸ್ಟು C. ಸಿ ಅಂದರೆ ಅರ್ಧ ಚಂದ್ರ. ಗೊತ್ತು. ಸಿ ಅಂದ್ರೆ ಸೀತಮ್ಮ. ಅದು ಎಸ್ಗೆ ಬರೋದು, ಸಿಗೆ ಬರೋದು. ಸೀತಮ್ಮ ಅಂದರೆ ಸೀತಮ್ಮ. ಈಗ ABC ಆಯ್ತಲ್ವಾ? ಈಗ ಎಲ್ಲಿ ABC 3 ಅಕ್ಷರ ಬರೀ, ನೀನೇ ಬರೀ, ಇದನ್ನ ರಬ್ ಮಾಡೋಣ. ಹೇಳು. ಎ ಹಾ, ನಾನು ಸ್ಕೂಲ್ ಹೋಗಲ್ಲ ಸೀತಮ್ಮ. ಅದೇ ಯಾಕೆ? ನಂಗಲ್ಲಿ ಏನು ಅರ್ಥನೇ ಆಗಲ್ಲ. ಸಿಗೆ ನಾನೇ ಗೇಮ್ ಆಡೋದು ಹೇಳ್ಕೊಟ್ಟಿದ್ದೆ ಅಣ್ಣ, ಆದ್ರೆ ಈಗ ಎಲ್ಲ ಮರ್ತೋಗಿದ್ದಾಳೆ. ಈಗ ಫೋರ್ಸ್ಫುಲಿ ನಾವು ಅವಳನ್ನ ಸ್ಕೂಲಿಗೆ ಕಳಿಸಿದ್ರೆ ಅದು ತಪ್ಪಾಗುತ್ತೆ. ಎಕ್ಸಾಮ್ಸ್ ಹತ್ರ ಬರೋದ್ರಿಂದ ಪೋರ್ಷನ್ಸ್ ಎಲ್ಲ ಕವರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಟೀಚರ್ ಕೂಡ ಹೇಳ್ತಾ ಇದ್ರು. ಅದಕ್ಕೆ ಈ ವರ್ಷ ನಾವು ಅವಳನ್ನ ಹೋಮ್ ಸ್ಕೂಲಿಂಗೇ ಮಾಡೋಣ ಸೀತಾ. ಸಿಹಿ ಯಾಕೆ ಎಲ್ಲದನ್ನೂ ಮರೀತಿದ್ದಾಳೆ? ಅವಳಿಗೆ ಏನು ಪ್ರಾಬ್ಲಮ್ ಆಗಿದೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಇಷ್ಟೊತ್ತು ಎಲ್ಲಿ ಹೋದ್ರು? ಅಪ್ಪ ಮಗಳು ಇಬ್ರು ಕಾಣಿಸ್ತಿಲ್ಲ. ಒಂದು ಸ್ಮಾಲಿ ಬಿಗ್ಗಿ. ಓಕೆ, ಏನು ಮಾಡ್ತಿದ್ದೀರಾ? ಅವಳಿಗೆ ಬರೆಯೋದಕ್ಕೆ ಹೇಳ್ಕೊಡ್ತಾ ಇದ್ದೀನಿ ಸೀತಾ. ಪುಟ, ನಿನಗೆಲ್ಲ ಮರ್ತು ಹೋಗಿದ್ಯಾ? ಓದೋದು ಬರೆಯೋದು ಏನೂ ಬರೋದಿಲ್ವಾ? ಬರುತ್ತೆ ಸೀತಮ್ಮ. ಆ ಈ ಈ ನಂಗ ಬರುತ್ತೆ. ಬರ್ತೋರ್ಸ್ಲಾ? ಆ ಈ ಈ ಪುಟ, ನೀನೇನು ಯೋಚನೆ ಮಾಡಬೇಡ. ನಾನು ಅಪ್ಪ ನಿನಗೆ ಫಸ್ಟಿಂದ ಹೇಳ್ಕೊಡ್ತೀವಿ, ಆಯ್ತಾ? ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು, ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು.
ಇವಾಗ ABCD ಕಲ್ಯಾಣ. C for ಕ್ಯಾಟ್. ಸೀತಾ ಈರುಳ್ಳಿ ಆಯ್ತಾ? ಸೀತಾ, ಮನೆಯಲ್ಲಿ ಪಾರ್ಟಿ ಆಗಿ ಎಷ್ಟು ದಿನ ಆಗಿತ್ತಲ್ಲ? ಹ್ಞೂ ಚಿಕ್ಕಿ, ನಮಗೆಲ್ಲ ಇವತ್ತೊಂಥರ ಸಂಭ್ರಮನೆ. ಸಿಹಿನೂ ಸುಬ್ಬಲಕ್ಷ್ಮಿನೂ ಇವತ್ತಲ್ಲಿ ನಿನ್ನ ಆಟ ಮುಗಿಯುತ್ತೆ. ನಿನ್ನ ಮುಖವಾಡನ ಹೇಗೆ ಕಳಿಸಿಡ್ತೀನಿ ನೋಡು. ಅಪ್ಪು, ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ನಿನ್ನ ಬಗ್ಗೆ ಹೊಗಳ್ತಾ ಇದ್ರೆ ನನಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ ಗೊತ್ತಾ? ಐ ಆಮ್ ಸೋ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್ ಚಿಕ್ಕಿ. ಚಿಕ್ಕಿ, ಒಂದು ಪ್ರಾಜೆಕ್ಟ್ ಸಿಕ್ಕಿದ್ದಕ್ಕೆ ಇಷ್ಟು ಎಂಜಾಯ್ ಮಾಡ್ತಾ ಇದ್ದೀರಲ್ಲ. ಚಿಕ್ಕಿ ಯಾವಾಗಲೂ ಹೀಗೆ ಮಗ, ಒಂದು ಸಣ್ಣ ವಿಕ್ಟ್ರಿ ಸಿಕ್ಕಿದ್ರು ಸಂಭ್ರಮಿಸ್ಬಿಡ್ತಾರೆ. ಇವಾಗ ಎಲ್ಲರೂ ಕಾಲ್ ಮಾಡಿ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ಬೇಕಾರೆ ನಂಗೆ ಎಷ್ಟು ಮುಜುಗರ ಆಗುತ್ತೆ ಗೊತ್ತಾ? ಯಾಕೋ ಮುಜುಗರ ಆಗಬೇಕು? ಎಷ್ಟು ದೊಡ್ಡ ಪ್ರಾಜೆಕ್ಟು ನಮ್ದಾಗಿದೆ. ಹಾಗೆ ಇದು ಬರೀ ನಿನ್ನ ವಿಕ್ಟ್ರಿಗೋಸ್ಕರ ಮಾಡ್ತಾ ಇರೋ ಪಾರ್ಟಿ ಅಲ್ಲಪ್ಪ. ನಮ್ಮ ಸಿಹಿ ವಾಪಸ್ ಬಂದಿರೋದಕ್ಕೂ. ಸಿಹಿ ಬಂದಿದ್ದಕ್ಕ? ಅವಳು ವಾಪಸ್ ಬರೋದಕ್ಕೆ ಎಲ್ಲಿ ಹೋಗಿದ್ಲು ಅತ್ತೆ? ಅದು ಸೀತಾ, ನೀವು ಮತ್ತೆ ಸಿಹಿ ಮನೆಗೆ ಬಂದ್ಮೇಲೆ ಈ ತರ ಒಂದು ಪಾರ್ಟಿ ಯಾವತ್ತೂ ಆಗಿಲ್ವಲ್ಲ, ಅದಕ್ಕೆ ಚಿಕ್ಕಿ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ವಾ ಚಿಕ್ಕಿ? ಸುಬ್ಬಿ, ಇವತ್ತು ನೀನು ಹುಷಾರಾಗಿರ್ಬೇಕು. ಈ ಬಡ್ಡಿ ಬಂಗಾರಂ ಆಂಟಿ ಏನೋ ಪ್ಲಾನ್ ಮಾಡಿದ್ದಾರೆ ಅನ್ಸುತ್ತೆ. ಓಹೋ, ನೀನೆಲ್ಲರೂ ಆಗಲೇ ಸೇರಿಬಿಟ್ಟಿದ್ದೀರಾ? ಸೀತಾ, ಪಿಚ್ ರೆಡಿ ಇದೆಯಮ್ಮ? ಬ್ಯಾಟಿಂಗ್ ಆಡೋದಕ್ಕೆ ಅಡುಗೆ ರೆಡಿನಾ? ಹಾಂ, ರೆಡಿ ಮಾಡ್ತಿದ್ದಾರೆ. ಶ್ವೇತಾ, ಥ್ಯಾಂಕ್ ಯು. ಸೂರ್ಯ ಇದ್ದಿದ್ರೆ ಈ ಚಿಕ್ಕಿ ಸುಮ್ಮನೆ ಇರ್ತಿದ್ರು. ಇಲ್ಲ, ಸುಬ್ಬಿನ ಸಿಕ್ಕಾಕ್ಸಕ್ಕೆ ಏನಾದರೂ ಮಾಡ್ತಾನೆ ಇರ್ತಾರೆ. ರಾಮ, ಹೇಗಿದ್ರು ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡ್ತಿದ್ದೀವಿ. ಊಟಕ್ಕೆ ಮುಂಚೆ ಒಂದೇನಾದರೂ ಗೇಮ್ ಆಡೋಣ. ಗೇಮಾ? ಹಾಂ. ಏನು ಗೇಮ್ ಚಿಕ್ಕಪ್ಪ? ಏ, ಗೇಮ್ ಎಲ್ಲ ಬೇಡ. ಇನ್ನೊಂದು ಒಳ್ಳೆ ಐಡಿಯಾ ಕೊಡ್ತೀನಿ. ಎಲ್ರೂ ನಮ್ಮ ಫೇವ್ರೆಟ್ ಮೆಮರೀಸ್ನ ಹಂಚ್ಕೊಳ್ಳೋಣ. ವಾಹ್, ಸೂಪರ್. ಓಕೆ. ಸೀತಾ, ಫಸ್ಟು ನೀನೇ ನಮ್ಮ ಮನೆ ಮುದ್ದು ಸೊಸೆ ಶುರು ಮಾಡಬೇಕು. ಸಾಧನ, ನೀನು ಬಾ, ಅವ್ರು ಅಡುಗೆ ಮಾಡ್ಕೋತಾರೆ. ಯಾವಾಗಲೂ ಕಿಚನಲ್ಲಿ ಇರ್ತೀಯ.
ಸೀತಾ ನೀನೇ ಓಪನಿಂಗ್ ಬ್ಯಾಟ್ಸ್ಮನ್, ಶುರು ಮಾಡಮ್ಮ. ನನ್ನ ಫೇವ್ರೆಟ್ ಮೆಮರಿ ಅಂದರೆ ನನ್ನ ಮಗಳು ಸಿಹಿ ಹುಟ್ಟಿದ ದಿನ. ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನಾನು ಒಂಟಿಯಾಗಿದ್ದೀನಿ ಅಂತ ಅನ್ಕೊಳ್ಳೋಕ್ಕೆ ಬಿಡಲಿಲ್ಲ ಇವಳು. ಇವಳನ್ನ ಫಸ್ಟ್ ಟೈಮ್ ನನ್ನ ಕೈಯಲ್ಲಿ ಇಟ್ಕೊಂಡಾಗ ಇಡೀ ಪ್ರಪಂಚನೇ ನನ್ನ ಜೊತೆ ಇದೆ ಅಂತ ಅನ್ನಿಸ್ತು. ಇವಳು ನನ್ನ ಲೈಫಿಗೆ ಬಂದಮೇಲೆ ನನ್ನ ಲೈಫಿಗೆ ಒಂದು ಅರ್ಥ ಅಂತ ಸಿಕ್ಕಿತು. ಇವಳೇ ನನ್ನ ಶಕ್ತಿ, ನನ್ನ ಸ್ಫೂರ್ತಿ ಎಲ್ಲ ಆಗಿದ್ಲು. ಇವಳು ಬಂದಮೇಲೆ ನನ್ನ ಲೈಫ್ ಬೆಳಕಾಗಿದೆ. ಸಿಹಿ ಇಲ್ಲ ಅಂದರೆ ನನ್ನ ಲೈಫ್ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಅದೇ ನನ್ನ ಫೇವ್ರೆಟ್ ಮೆಮರಿ. ಒಂದು ಹೆಣ್ಣು ತಾಯಿ ಆದಮೇಲೆ ಪರಿಪೂರ್ಣ ಅನ್ನಿಸ್ಕೊಳ್ಳೋದು. ಆ ಮಗು ಹುಟ್ಟಿದ ಕ್ಷಣನ ಅವಳು ಜನ್ಮದಲ್ಲಿ ಮರೆಯೋದಕ್ಕೆ ಸಾಧ್ಯ ಇಲ್ಲ ಸೀತಾ. ಅಪ್ಪು, ಈಗ ನಿನ್ ಟರ್ನ್. ಹೋಗು. ಶಿವಾಜಿ, ಅಫ್ಕೋರ್ಸ್ ಸೀತಾ ನನ್ನ ಪ್ರಪೋಸಲ್ ಆಕ್ಸೆಪ್ಟ್ ಮಾಡಿದ್ದಿನ, ಆ ಅದ್ಭುತವಾದ ದಿನ, ಆ ಕ್ಷಣಗಳನ್ನ ನಾನು ಯಾವತ್ತೂ ಮರೆಯೋದಕ್ಕಾಗಲ್ಲ ಸೀತಾ. ಸೀತಾ ಮತ್ತೆ ಸಿಹಿ ಲೈಫ್ ಲಾಂಗ್ ನನ್ನ ಜೊತೆನೇ ಇರೋ ಥರ ಅಶ್ಯೂರೆನ್ಸ್ ಸಿಕ್ಕ ದಿನ. ಥ್ಯಾಂಕ್ ಯು ಸೋ ಮಚ್. ಈಗ ನಾನು ಹೇಳ್ತೀನಿ. ನನ್ನ ಫೇವ್ರೆಟ್ ಮೆಮೊರಿ ಅಂದರೆ ಈ ಸಲದ ನನ್ನ ಬರ್ಡೇ. ಸೀತಾ ಸಿಹಿ ಇಬ್ಬರು ಸೇರಿ ನನ್ನ ಬರ್ಡೇನ ತುಂಬ ಸ್ಪೆಷಲ್ ಮಾಡಿದ್ರು. ನಾನು ಆಸೆ ಪಟ್ಟ ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಕೊಟ್ಟು ಅದನ್ನು ಹಾಕ್ಕೊಳ್ಳೋ ಹಾಗೆ ಮಾಡಿದ್ರು. ಥ್ಯಾಂಕ್ ಯು ಸಿಹಿ, ಥ್ಯಾಂಕ್ ಯು ಸೀತಾ. ಅನೇ ಈಗ ನೀನು ಹೇಳು. ಹೋಗ್ಬಿಟ್ಟ. ಸಿಹಿ ಮನೆಗೆ ಬಂದಾಗ ನಂಗೆ ಇಷ್ಟನೇ ಇರಲಿಲ್ಲ. ಆಮೇಲೆ ಅವಳೇ ನಂಗೆ ಬೆಸ್ಟ್ ಫ್ರೆಂಡ್ ಆದ್ಲು. ಸಿಹಿನೇ ನಂಗೆ ಬೆಸ್ಟ್ ಫ್ರೆಂಡು. ಅವಳು ನನ್ನ ಸ್ಕೂಲಿಗೆ ಸೇರ್ಕೊಂಡಾಗ ನಂಗೆ ತುಂಬ ಖುಷಿ ಆಯಿತು. ಯಾರನ್ನ ಅವಳು ತಂಟೆಗೆ ಬಂದರೆ ನನಗೆ ಕೋಪ ಬರೋದು. ನನ್ನ ತಂಗಿ ವಿಷಯಕ್ಕೆ ಯಾರು ಬರಬಾರ್ದು. ಐ ಲವ್ ಸಿಹಿ. ಶುಗ, ಈಗ ನೀನು ಕಣ ಹೋಗ್ ಮಾರೆ. ಓಕೆ, ನಾನು ಶೇರ್ ಮಾಡಬೇಕಾಗಿರೋ ಬೆಸ್ಟ್ ಮೆಮರಿ ಏನಪ್ಪ ಅಂತಂದರೆ, ನಾನು ಮತ್ತು ರಾಮು ಮಲೇಷ್ಯಾದಿಂದ ಬೆಂಗಳೂರಿಗೆ ಬರ್ತಿದ್ದಂಗೆ, ಮಗ ನೀನು ಬೆಂಗಳೂರಲ್ಲಿ ನೋಡುವಂಥ ಮೊದಲನೇ ಹುಡುಗಿ ಮೇಲೆ ನಿನಗೆ ಲವ್ ಆಗುತ್ತೆ ಅಂತ ಹೇಳಿದ್ದೆ. ಕೋ ಇನ್ಸಿಡೆನ್ಸು, ಇವನು ಬೆಂಗಳೂರಿಗೆ ಕಾಲಿಡ್ತಿದ್ದಂಗೆ ನೋಡಿದಂಥ ಮೊದಲನೇ ಹುಡುಗಿನೇ ಸೀತಾ. ಒಂದ್ಸಲ ಅಂತೂ ಇವರಿಬ್ಬರು ಮಾತಾಡ್ತಿರ್ಬೇಕಾದ್ರೆ ರಾಮು, ನಾನು ಅನಾಥ, ನನಗೆ ಯಾರೂ ಇಲ್ಲ, ನನಗೆ ಫ್ಯಾಮಿಲಿನೇ ಇಲ್ಲ, ಹಾಗೆ ಹೇಗೆ ಅಂತ ಹೇಳ್ಬಿಟ್ಟಿದ್ದ. ಅದು ಸೂರಿಗೆ ಗೊತ್ತಾಗಿ ಎಂಥ ತಮಾಷೆ ಆಯಿತು ಅಂತಂದರೆ, ಈ ಥರ ಒಂದಲ್ಲ ಎರಡಲ್ಲ ಸುಮಾರು ತಮಾಷೆಗಳಿದ್ದಾವೆ.
ಬನ್ನಿ ಚಿಕ್ಕಪ್ಪ. ನನ್ನ ಬೆಸ್ಟ್ ಮೆಮೊರಿ ಏನು ಅಂದರೆ, ನಾನು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನೋಡೋಕ್ಕೆ ಸ್ಟೇಡಿಯಂಗೆ ಫಸ್ಟ್ ಟೈಮ್ ಹೋಗಿದ್ದು. ಏನು ಮಜಾ ಆಯಿತು ಗೊತ್ತಾ, ಸ್ಟೇಡಿಯಮಲ್ಲಿ ಇಡೀ ಜನ ಸೇರಿದ್ರು, ಎಲ್ಲರೂ ಇಂಡಿಯಾ 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 ಅಂತ ಕೂಗ್ತಾಯಿದ್ರು. ಒಂದು ಕಡೆ ಆಗ ಸಚಿನ್ ಎಲ್ಲ ಆಡ್ತಾಯಿದ್ರು. ಸಚಿನ್ ಶೇವಾಗು ಬಂದು ಪ್ಯಾಡ್ ಕಟ್ಕೊಂಡು ನನ್ನ ಮುಂದೆನೇ ನಿಂತಿದ್ರು. ಐ ಕುಡ್ ಸಿ ದೆಮ್, ನಾನು ನೋಡ್ತಾ ಇದ್ದೀನಿ ಅವ್ರನ್ನ, ನಾನು ಮುಂದೆನೇ ನಿಂತ್ಕೊಂಡು. ಆದರೆ ಅವತ್ತು ಮ್ಯಾಚೇ ಆಗಲಿಲ್ಲ, ಮಳೆ ಬಂದ್ಬಿಡ್ತು. ಅಯ್ಯೋ, ಹೊಡಿರಿ ಚಪ್ಪಾಳೆ. ಚಿಕ್ಕಿ, ಈಗ ನಿಮ್ಮ ಟರ್ನ್. ಆಫ್ ಕೋರ್ಸ್. ನನ್ನ ಫೇವ್ರೆಟ್ ದಿನ ಅಂತಂದರೆ ನಮ್ಮ ಪುಟಾಣಿ ಸಿಹಿ ನಮ್ಮ ಮನೆಗೆ ಬಂದ ದಿನ. ಐ ಹೋಪ್ ಸಿಹಿಗೂ ಆ ದಿನನೇ ಫೇವ್ರೆಟು ಅಂತ ಅನಿಸುತ್ತೆ. ಸಿಹಿ, ನಿಂಗೆ ನೆನಪಿದೆಯಾ? ಓಯ್, ಅವತ್ತೇನಾಯ್ತು ಹೇಳು?